ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ಚನ್ನಗಿರಿ ತಾಲೂಕನ್ನು ಬರಪೀಡಿತ ತಾಲೂಕು ಎಂದು ಘೋಷಣೆ ಮಾಡುವಂತೆ ಆಗ್ರಹಿಸಿ ಬಿಜೆಪಿ ಮುಖಂಡರಾದಂತಹ ಮಡಾಳ್ ಮಲ್ಲಿಕಾರ್ಜುನ್ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ನಡೆದಿದ್ದು, ಪತ್ರಿಕಾಗೋಷ್ಠಿಯಲ್ಲಿ ಚನ್ನಗಿರಿ ತಾಲೂಕು ಬಿಜೆಪಿ ಘಟಕದ ಅಧ್ಯಕ್ಷ ಮನಾಳ್ ಕುಮಾರ್, ಹಾಗೆಯೇ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಬಸವರಾಜ್ ಸಂತೆಬೆನ್ನೂರು ಮತ್ತು ಎಸ್ಟಿ ಮೋರ್ಚಾದ ಅಧ್ಯಕ್ಷರಾದಂತಹ ಲೋಹಿತ್ ಕುಮಾರ್, ಹಾಗೆಯೇ ಮಾಜಿ ಪುರಸಭಾ ಸದಸ್ಯ ಪಟ್ಲಿ ನಾಗರಾಜ್ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ಹಾಗೂ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಜಿಲ್ಲಾ ಮುಖಂಡರುಗಳೇ, ತಾಲೂಕು ಮುಖಂಡರುಗಳೇ, ಆತ್ಮೀಯ ಮಿತ್ರರೇ, ಇವತ್ತೇನು ಈ ಸರ್ಕಾರ ಜನರಿಗೆ ಮಂಕುಬೂದಿಯನ್ನು ಎರಚಿ ಗ್ಯಾರಂಟಿಗಳ ಹೆಸರಿನಲ್ಲಿ ಅದನ್ನೂ ಕೂಡ ಸಮರ್ಪಕವಾಗಿ ಕೊಡದೆ ಕೇವಲ ಚುನಾವಣೆ ಬಂದಾಗ ಮಾತ್ರ ಕೊಡ್ತಾ, ಈಗಾಗಲೇ ನೋಡಿದ್ದೀರಿ, ನೀವು ಉಪಚುನಾವಣೆಗಳು ಇದ್ದಾಗ ಮಾತ್ರ ಆ ಗ್ಯಾರಂಟಿಗಳನ್ನು ನಿಲ್ಲಿಸೋದು ಒಂದು 3 ತಿಂಗಳು, ಅದು ಉಪಚುನಾವಣೆ ಎಲ್ಲೆಲ್ಲಿ ಇರ್ತದೆ ಅಲ್ಲಿ ಕೊಡೋದು. ಸಂಡೂರಲ್ಲಿ ನೋಡಿದ್ದೀರಿ, ಶಿಗ್ಗಾವಲ್ಲಿ ನೋಡಿದ್ದೀರಿ, ಮೊನ್ನೆ ದಾವಣಗೆರೆಯಲ್ಲಿ ನೋಡಿದ್ದೀರಿ. ಈ ರೀತಿ ಉಪಚುನಾವಣೆಗಳು ಬಂದಾಗ ಗ್ಯಾರಂಟಿಗಳನ್ನ ಹಿಂದಿನ 2 ತಿಂಗಳು 3 ತಿಂಗಳದ್ದು ಸೇರಿಸಿ ಕೊಡೋದು. ಈ ರೀತಿ ಜನರಿಗೆ ಮೋಸವನ್ನು ಮಾಡ್ತಾ ನಿಜವಾಗಿ ಸಾಮಾಜಿಕ ಭದ್ರತೆ ಏನು ತುರ್ತುಕ್ಕೆ ಒಳಗಾಗಿರ್ತದೆ, ಆಶ್ರಯ ಬೇಕಾಗಿರ್ತದೆ, ನಿರ್ಗತಿಕರು ಇರ್ತಾರೆ, ಅಂಗವಿಕಲರು ಇರ್ತಾರೆ. ಸಾಮಾಜಿಕ ಭದ್ರತೆ ಅಂದರೆ ಎಲ್ಲ ಸರ್ಕಾರಗಳು ಶಕ್ತಿ ಮೀರಿ ಕೊಟ್ಟಿರ್ತಾರೆ. ಆ ಒಂದು ಮೂಲಭೂತವಾದ ಸಹಾಯಧನ ಅಂತ ಏನು ಹೇಳ್ತೀವಿ ಅದನ್ನೇ ನಿಲ್ಲಿಸಿದ್ದಾರೆ. ಬೇಕಾದಷ್ಟು ಕಾರಣಗಳು ಕೊಡ್ತಾರೆ. ಸರ್ವರ್ ಡೌನ್ ಆಗಿದೆ, ಕಂಪ್ಯೂಟರ್ ಇದಿಲ್ಲ, ಕುಣಿಲಾರ್ದಲ್ಲಿ ನೆಲಡುಂಕು ಅಂತ ಏನು ಹೇಳ್ತಾರೆ ಹಿಂದಿನ ಗಾದೆ, ಆ ರೀತಿ ವಿಧವಾ ವೇತನ, ಅಂಗವಿಕಲರ ವೇತನ, ಸಂಧ್ಯಾ ಸುರಕ್ಷೆ ವೇತನ, ಈ ರೀತಿ 21,014 ಫಲಾನುಭವಿಗಳಿಗೆ ನಮ್ಮ ತಾಲೂಕಿನಲ್ಲಿ, ಚನ್ನಗಿರಿ ತಾಲೂಕಿನಲ್ಲಿ ಬಂದಿಲ್ಲ. ವಿಧವಾ ವೇತನ, ಅಂಗವಿಕಲರ ವೇತನ, ಸಂಧ್ಯಾ ಸುರಕ್ಷೆ ವೇತನ. ಇಂಥ ಒಂದು ಸಾಮಾಜಿಕ ಭದ್ರತೆ ಯೋಜನೆಯನ್ನೇ ಸರ್ಕಾರ ಕಡೆಗಣಿಸಿದರೆ ಯಾವ ರೀತಿ ಸಾಮಾಜಿಕ ನ್ಯಾಯವನ್ನು ಕೊಡ್ತದೆ, ಯಾವ ರೀತಿ ತನ್ನ ಪ್ರಜೆಗಳಿಗೆ ಇವರು ವ್ಯವಸ್ಥಿತವಾದ ಆಡಳಿತವನ್ನು ಕೊಡ್ತಾರೆ, ಸಮಬಾಳು ಸಮಪಾಲು ಅಂತ ಹೇಳಿ ಗ್ಯಾರಂಟಿ ಯೋಜನೆಯಿಂದ ಇಡೀ ವ್ಯವಸ್ಥೆ ಬದಲಾವಣೆ ಆಗ್ತದೆ, ಆರ್ಥಿಕವಾಗಿ ಸಬಲರಾಗ್ತಾರೆ ಅಂತ ಹೇಳಿ ಅಲ್ಲೂ ಸರಿಯಾಗಿ ಕೊಡದೆ ಈ ಸಾಮಾಜಿಕ ಭದ್ರತೆ ಯೋಜನೆಯನ್ನು ಕೂಡ ನಿಲ್ಲಿಸಿ ಆಡಳಿತಾತ್ಮಕವಾಗಂತೂ ನಮ್ದೊಂದೇ ತಾಲೂಕಲ್ಲ, ಇಡೀ ರಾಜ್ಯದಲ್ಲಿ ಆಡಳಿತ ಯಂತ್ರ ಕುಸಿದು ಬಿದ್ದಿದೆ. ಯಾರೇ ಮುಖ್ಯಮಂತ್ರಿಗಳಾಗಿರಲಿ, ಇವರು ಹೊಸಬರು ಬಂದು ಭಾಳ ಬೇಗ ಕೊಡ್ತಾರೆ, ಎಲ್ಲರಿಗೂ ನ್ಯಾಯ ಸಿಗ್ತದೆ ಅಂತ ನಾವೆಲ್ಲ ಅಪೇಕ್ಷೆ ಇತ್ತು, ಭಾಳ ಅನುಭವಶಾಲಿಗಳು ಅಂತ. ಇವ್ರದ್ದು ಇದೇ ಕಥೆ ಆಗಿದೆ. ಇವ್ರು ಬಂದು ಸಾಮಾಜಿಕ ಭದ್ರತೆ ಯೋಜನೆ ಅಡಿಯಲ್ಲಿ ಮೊದಲು ಅವ್ರಿಗೆಲ್ಲರಿಗೂ ಸಂಬಳ ಬರೋ ರೀತಿಯಲ್ಲಿ ಮಾಡಿದರೆ ಇವ್ರನ್ನ ನಾವೆಲ್ಲರೂ ಅಪ್ರಿಷಿಯೇಟ್ ಮಾಡ್ಬೋದಿತ್ತು. ಹೊಸ ಮುಖ್ಯಮಂತ್ರಿಗಳನ್ನ ಮೂಲ ಅಲ್ಲೇ ಇಲ್ಲ. ಮತ್ತು ಆಡಳಿತ ಅಂದರೆ ಎಲ್ಲರೂ ವರ್ಗಾವಣೆ ದಂಧೆಯಲ್ಲಿ ನಿರತರಾಗಿದ್ದಾರೆ. ನಮ್ಮ ತಾಲೂಕಲ್ಲಂತೂ ಜನ ಯಾವ ಕಚೇರಿಗಳಿಗೂ ಹೋಗಂಗೆ ಇಲ್ಲ, ಎಲ್ಲ ಬಕಪಕ್ಷಿಗಳಂತ ಕಾದು ಕೂತಿದ್ದಾರೆ. ಅಧಿಕಾರಿಗಳು, ರಕ್ಷಣಾ ವ್ಯವಸ್ಥೆ, ವಿರೋಧ ಪಕ್ಷ ಅಂತಲ್ಲ, ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ, ಜವಾಬ್ದಾರಿಯುತ ಪ್ರಜೆಗಳಾಗಿ ನಾವೆಲ್ಲರೂ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಸರ್ಕಾರದ ಕಣ್ಣು ತರಿಸೋದಕ್ಕೆ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡಲೇಬೇಕು. ಈ ರೀತಿ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಹೋದರೆ ಇವರು ಬಗ್ಗಲ್ಲ. ನಾವು ಒಂದು ಸರಿಯಾದ ರೀತಿಯಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿ ಇನ್ನೂ ಒಂದು ವಾರ 10 ದಿವಸದಲ್ಲಿ ಇವೆಲ್ಲವೂ ತಾವರಿ ಬರದೇ ಹೋದರೆ ಖಚಿತವಾಗಲೂ ನಾವು ಒಂದು ಬೃಹತ್ ಪ್ರತಿಭಟನೆಯನ್ನು ತಾಲೂಕಲ್ಲಿ, ಜಿಲ್ಲೆಯಲ್ಲಿ ಮಾಡಬೇಕು ಅಂತೇಳಿ ನಿರ್ಧರಿಸಿದ್ದೀವಿ. ಸರ್ಕಾರದ ವೈಫಲ್ಯ ಅಂದರೆ ಒಂದು 10, 20, 30% ಇದ್ದರೆ ಸುಧಾರಿಸ್ಕೋಬೋದು. 100% ವೈಫಲ್ಯ. ಸರ್ಕಾರ ಎಲ್ಲ ರಂಗದಲ್ಲೂ ವಿಫಲವಾಗಿದೆ. ಸ್ವಾಯತ್ತಾಸಕ್ತಿನೇ ಮುಖ್ಯವಾಗಿದೆ. ಚುನಾವಣೆ
ದೃಷ್ಟಿಯಿಂದ ಆಡಳಿತ ಮಾಡೋದಕ್ಕೆ ಇವರು ಯೋಜನೆಗಳನ್ನ ರೂಪಿಸ್ತಾ ಇದ್ದಾರೆ. ಚುನಾವಣೆ ಒಂದೇ ಮಾನದಂಡ, ಕೇವಲ ಚುನಾವಣೆ ದೃಷ್ಟಿಯಿಂದಲೇ ಇವರ ಯೋಜನೆಗಳು. ನಿಜವಾಗಿ ಸಬಲೀಕರಣ ಮಾಡಬೇಕು, ಒಳ್ಳೆ ಆಡಳಿತ ಕೊಟ್ಟರೆ ಮಾತ್ರ ಒಳ್ಳೆ ಸಮಾಜ, ಜನರು ನ್ಯಾಯ ದೊರಕ್ತದೆ ಜನರಿಗೆ. ಆಡಳಿತ ಯಂತ್ರ ಕುಸಿದು ಬಿದ್ದಾಗ ಜನರಿಗೆ ಅನ್ಯಾಯ ಆಗ್ತದೆ. ಸುಳ್ಳು ಹೇಳಿ ಮೋಸ ಮಾಡಿ ಅನೇಕ ಆಮಿಷಗಳನ್ನು ಒಡ್ಡಿ ಬಂದಂಥ ಈ ಸರ್ಕಾರ 6 ತಿಂಗಳು ಹನಿಮೂನ್ ಪೀರಿಯಡ್ ಅಂತಾರೆ. ಈಗ ಇತ್ತೀಚೆಗೆ ಒಂದು 20 ವರ್ಷದಿಂದ ಈಗಾಗಲೇ 3 ವರ್ಷ ಮಗುವಾಗಿ ಸ್ಕೂಲಿಗೆ ಸೇರಿಸ್ಬೇಕಿದ್ರು. 3.5 ವರ್ಷ. 3.5 ವರ್ಷ. ಇನ್ನೂ ಕೂಡ ಇವರು ಎಚ್ಚೆತ್ಕೊಳ್ಳದೆ ಇದು ನಾವು ವಿರೋಧ ಪಕ್ಷ ಟೀಕೆ ಮಾಡಬೇಕು ಅಥವಾ ಅಧಿಕಾರಕ್ಕೆ ಬರಬೇಕು ಅನ್ನೋ ಉದ್ದೇಶದಿಂದ ಜವಾಬ್ದಾರಿಯುತ ನಾಗರಿಕನಾಗಿ ಅಂತ ಹೇಳ್ತಾ ಇದ್ದೀವಿ ನಾವೆಲ್ಲ ಮುಖಂಡರುಗಳು. ಇದನ್ನು ಸರಿಪಡಿಸದೆ ಹೋದರೆ ಬರ ಬಂದಿದೆ, ನಮ್ಮ ತಾಲೂಕನ್ನು ಬರ ಪೀಡಿತ ತಾಲೂಕು ಅಂತೇಳಿ ಎಲ್ಲ ತಾಲೂಕಿನವರು ಆಗ್ರಹ ಮಾಡ್ತಿದ್ದಾರೆ. ನಾವು ಕೂಡ ಆಗ್ರಹ ಮಾಡ್ತಾ ಇದ್ದೀವಿ. ಕಾರ್ಮಿಕರಿಗೆ ಕೆಲಸ ಇಲ್ಲ, ಗುಳೆ ಹೋಗೋ ಪರಿಸ್ಥಿತಿ ಬಂದಿದೆ. ಅವರು ನಮ್ಮ ಈಶ್ವರ್ ಖಂಡ್ರೆ ಅವರು ಹೇಳಿದ್ದಾರೆ VBG ರಾಮ್ಜಿಯಲ್ಲಿ ಕೆಲಸ ಕೊಡ್ರಿ ಅಂತ. ಅದಕ್ಕೆ ಪೂರ್ವ ತಯಾರಿ ಮಾಡ್ಕೊಂಡಿಲ್ಲ ತಾಲೂಕು ಆಡಳಿತ. KDP ಸಭೆ ಆಗಿಲ್ಲ ತಾಲೂಕಿನಲ್ಲಿ. ಅವ್ರ ಮನೆಯಲ್ಲ ಅಧಿಕಾರಿಗಳು ಸಭೆ ಮಾಡಿದ ತಕ್ಷಣ ಇದು KDP ಸಭೆ ಅಲ್ಲ. KDP ಸಭೆಯನ್ನು ತಾಲೂಕ್ ಪಂಚಾಯತಿ ಆಫೀಸಲ್ಲೇ ಮಾಡಬೇಕು. ಇಷ್ಟು ಬೇಜವಾಬ್ದಾರಿಯುತವಾದ ಆಡಳಿತ ಅವಕಾಶ ಎಲ್ಲರಿಗೂ ಸಿಗ್ಬೋದು, ಆದರೆ ಬದ್ಧತೆ, ಜನ ನಮ್ಮನ್ನು ಯಾಕೆ ಆಯ್ಕೆ ಮಾಡಿದ್ದಾರೆ, ಕನಿಷ್ಠ ಬದ್ಧತೆಯನ್ನು ಚುನಾಯಿತ ಪ್ರತಿನಿಧಿಗಳು ತೋರಿಸ್ಬೇಕಾಗ್ತದೆ. ಈ ಒಂದು ಕನಿಷ್ಠ ಪರಿಜ್ಞಾನ ಇಲ್ಲದೆ ಮುಂದುವರೆದ್ರೆ ಚುನಾವಣೆಯಲ್ಲಿ ಸೋಲಿಸಿದ ತಕ್ಷಣ ತಕ್ಕ ಪಾಠ ಅಲ್ಲ, ಆದರೆ ಆ ಪಾಪದ ಕೃತ್ಯ ಜನರು ನೆನ್ಪಿಟ್ಕೊಂಡಿರ್ತಾರೆ. ಒಬ್ಬ ಚುನಾಯಿತ ಪ್ರತಿನಿಧಿ ನಡವಳಿಕೆಗಳನ್ನು ಯಾವಾಗಲೂ ನೆನ್ಪಿಟ್ಕೊಂಡಿರ್ತಾರೆ. ಈ ರೀತಿ ಸರಿಯಾದ ದಾರಿಯಲ್ಲಿ ಮಾರ್ಗದರ್ಶನ ತಗೊಂಡು ಕನಿಷ್ಠ ಅನುಭವ ಇಲ್ಲದೆ ಹೋದರೆ ಅವ್ರ ಪಕ್ಷದ ಹಿರಿಯರನ್ನ ಕೇಳಿ ತಿಳ್ಕೊಂಡು ಆಡಳಿತ ನಡೆಸ್ಬೋದು. ಮೊದಲನೇದಾಗಿ ಬದ್ಧತೆ ಬೇಕಾಗಿದೆ. ಆ ಬದ್ಧತೆನೇ ಇಲ್ಲದೆ ತಾಲೂಕಿನಲ್ಲಂತೂ ಆಡಳಿತ ಯಂತ್ರ ಕುಸಿದು ಬಿದ್ದು ಜನರು ಸ್ವೇಚ್ಛಾಚಾರವಾಗಿ ಕಾನೂನು ಪರಿಪಾಲನೆ ಅಂತೂ ಆಗ್ತಾನೇ ಇಲ್ಲ. ಕೇವಲ ಎದುರಿಸೋದು, ಕೇಸ್ ಹಾಕ್ತೀವಿ ಅನ್ನೋದು, ರೌಡಿ ಶೀಟರ್ ಹಾಕ್ತೀವಿ ಅನ್ನೋದು, ಈ ರೀತಿ ಹೆದರಿಕೆ ಆಡಳಿತ ಮಾಡಕ್ಕೆ ಹೊರಟಿದ್ದಾರೆ. ಇದನ್ನು ಯಾರು ನಾವು ಕನಿಷ್ಠ ಪರಿಜ್ಞಾನ ಇಲ್ಲದೆ ಮುಂದುವರೆದ್ರೆ ಚುನಾವಣೆಯಲ್ಲಿ ಸೋಲಿಸಿದ ತಕ್ಷಣ ತಕ್ಕ ಪಾಠ ಅಲ್ಲ, ಆದರೆ ಆ ಪಾಪದ ಕೃತ್ಯ ಜನರು ನೆನ್ಪಿಟ್ಕೊಂಡಿರ್ತಾರೆ. ಒಬ್ಬ ಚುನಾಯಿತ ಪ್ರತಿನಿಧಿ ನಡವಳಿಕೆಗಳನ್ನು ಯಾವಾಗಲೂ ನೆನ್ಪಿಟ್ಕೊಂಡಿರ್ತಾರೆ. ಈ ರೀತಿ ಸರಿಯಾದ ದಾರಿಯಲ್ಲಿ ಮಾರ್ಗದರ್ಶನ ತಗೊಂಡು ಕನಿಷ್ಠ ಅನುಭವ ಇಲ್ಲದೆ ಹೋದರೆ ಅವ್ರ ಪಕ್ಷದ ಹಿರಿಯರನ್ನ ಕೇಳಿ ತಿಳ್ಕೊಂಡು ಆಡಳಿತ ನಡೆಸ್ಬೋದು. ಮೊದಲನೇದಾಗಿ ಬದ್ಧತೆ ಬೇಕಾಗಿದೆ. ಆ ಬದ್ಧತೆನೇ ಇಲ್ಲದೆ ತಾಲೂಕಿನಲ್ಲಂತೂ ಆಡಳಿತ ಯಂತ್ರ ಕುಸಿದು ಬಿದ್ದು ಜನರು ಸ್ವೇಚ್ಛಾಚಾರವಾಗಿ ಕಾನೂನು ಪರಿಪಾಲನೆ ಅಂತೂ ಆಗ್ತಾನೇ ಇಲ್ಲ. ಕೇವಲ ಎದುರಿಸೋದು, ಕೇಸ್ ಹಾಕ್ತೀವಿ ಅನ್ನೋದು, ರೌಡಿ ಶೀಟರ್ ಹಾಕ್ತೀವಿ ಅನ್ನೋದು, ಈ ರೀತಿ ಹೆದರಿಕೆ ಆಡಳಿತ ಮಾಡಕ್ಕೆ ಹೊರಟಿದ್ದಾರೆ. ಇದನ್ನು ಯಾರೂ ನಾವು ಕೈಕಟ್ಟಿ ಸುಮ್ ಕೂತ್ಕೊಳ್ಳಲ್ಲ ಅಥವಾ ಕಣ್ಣು ಮುಚ್ಚಿ ಸುಮ್ ಕೂತ್ಕೊಳ್ಳಲ್ಲ. ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಎಲ್ಲರೂ ಕಾನೂನಿಗೆ ಒಳಪಡಬೇಕು. ಕಾನೂನು ಎಲ್ಲರಿಗೂ ಒಂದೇ, ಸಂವಿಧಾನ ಎಲ್ಲರಿಗೂ ಒಂದೇ. ಯಾರನ್ನೋ ಏನೋ ಕಳಿಸ್ದಂಗೆ ನಮ್ಮ ತಾಲೂಕಲ್ಲಿ ಆ ರೀತಿ ಆಡಳಿತ ನಡೆಸೋದಕ್ಕಾಗೋದಿಲ್ಲ. ಇನ್ನು ಮುಂದಾದ್ರೆ ಎಚ್ಚೆತ್ತುಕೊಳ್ಳದೆ ಹೋದರೆ ಜನ ಸುಮ್ಮನೆ ಬಿಡಲ್ಲ. ನೀವು ಮನೆಯಿಂದ ಹೊರಗೆ ಬರೋದು ಕಷ್ಟ ಆಗುತ್ತೆ. ಹಂಗೆ ಕಲ್ಲು ಮಣ್ಣು ಉಗುಳ್ತಾರೆ. ಎಲ್ಲರಿಗೂ ಅಧಿಕಾರಿಗಳಿಗೆ ಚುನಾಯಿತ ಪ್ರತಿನಿಧಿಗಳಿಗೂ ಸೇರಿಸಿ ಹೇಳ್ತಾರೆ. ಈ ರೀತಿ ಇನ್ಮೇಲಾದರೂ ಎಚ್ಚೆತ್ಕೊಂಡು ಜನರಿಗೆ ನ್ಯಾಯ ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಿರಿ. ಮೊದಲು ನಮ್ಮ ತಾಲೂಕು ಬರಪೀಡಿತ ಅಂತ ಘೋಷಣೆ ಮಾಡೋದಕ್ಕೆ ಎಲ್ಲ ಪ್ರಯತ್ನಗಳನ್ನ ಮಾಡಿರಿ. ಕುಡಿಯೋ ನೀರಿನ ಸಮಸ್ಯೆ ಆಗಿದೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಎಲ್ಲ ತಾಲೂಕಿಗೂ 1 ಕೋಟಿ ಕೊಡ್ತೀವಿ ಅಂತೇಳಿ. ಆ ಒಂದು DPR ತಯಾರು ಮಾಡಿ ನಿಜವಾಗ್ಲೂ ಕುಡಿಯೋ ನೀರು ಎಲ್ಲಿ ಸಮಸ್ಯೆ ಇದೆ ಅಲ್ಲಿ ಮಾಡಲಿ. ಏನೇನು ಹಗರಣ ಆಗಿದ್ದಾವೆ, ಏನೇನು ಮಾಡ್ತಾ ಇದ್ರಿ ಎಲ್ಲದನ್ನು ಜನ ಗಮನಿಸ್ತಾ ಇದ್ದಾರೆ. ಮೊಟ್ಟ ಮೊದಲನೇದಾಗಿ ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿಸಬೇಕು. ಏತ ನೀರಾವರಿ ಯೋಜನೆಗಳು ಸಮರ್ಪಕವಾಗಿ ನೀರು ಬರ್ತಾ ಇಲ್ಲ.
ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತೇಳಿ ಮೋಟ್ರನ್ನ ನಿಲ್ಲಿಸಿದ್ರು. ಈಗ ಹೆಂಗೋ ಹೇಳಿ ಮೋಟ್ರ್ ಚಾಲೂ ಮಾಡಿಸಿದಿರಿ, ಆದರೆ ಸಮರ್ಪಕವಾಗಿ ನೀರೇ ಬರ್ತಾ ಇಲ್ಲ, ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ. ಇಂಥ ಒಂದು ಬರಪೀಡಿತ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ತಾಲೂಕನ್ನು ಒಳಗೊಂಡಂತೆ ರೈತರ ಸಾಲವನ್ನು ಮನ್ನಾ ಮಾಡಬೇಕು ಅಂತೇಳಿ ಈ ಸರ್ಕಾರವನ್ನು ಆಗ್ರಹಿಸ್ತಾ ಮೊದಲು ಆಡಳಿತ ವ್ಯವಸ್ಥೆಯನ್ನು ಸರಿಪಡಿಸ್ರಿ. ಈ ಸಾಮಾಜಿಕ ಭದ್ರತೆ ಯೋಜನೆಯಲ್ಲಿರ್ತಕ್ಕಂಥ ಎಲ್ಲ ಫಲಾನುಭವಿಗಳಿಗೆ, ನಮ್ಮ ತಾಲೂಕಲ್ಲಿ 21,014 ಫಲಾನುಭವಿಗಳಿಗೆ ಯಾವುದೇ ಒಂದು ಸಂಬಳ ಬಂದಿಲ್ಲ, ಸಂಪೂರ್ಣ ಬಂದಿಲ್ಲ. ಇದನ್ನು ಸರಿಪಡಿಸದೆ ಹೋದರೆ ಅವ್ರನ್ನೂ ಜೊತೆಯಲ್ಲಿ ಕರ್ಕೊಂಡು ಉಗ್ರವಾದ ಪ್ರತಿಭಟನೆಯನ್ನು ಮಾಡೇ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ, ಇನ್ನು ಮುಂದಾದರೂ ಸರಿಯಾಗಲಿ, ಜನ ಗಮನಿಸ್ತಾ ಇದ್ದಾರೆ ಅಂತ ಹೇಳಿ ಈ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತೇನೆ. ಅನೇಕ ಪತ್ರಿಕಾಗೋಷ್ಠಿಗಳಲ್ಲೂ ಬಂದಿದ್ದೀರಿ.